ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅತಿಥಿ ಉಪನ್ಯಾಸಕರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇದುವರೆಗೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದರೂ ಸರ್ಕಾರವು ಕೇವಲ 7,000 ಸಂಬಳ ನೀಡುತ್ತಾ ಬಂದಿದೆ. ಇತರ ರಾಜ್ಯಗಳಲ್ಲಿ ಅತಿಥಿ ಉಪನ್ಯಾಸಕರಿಗೆ 21,000 ಸಂಬಳ ಪಡೆಯುತ್ತಿದ್ದಾರೆ. ಕಡಿಮೆ ಸಂಬಳದಲ್ಲಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಕೊಡುವ 7,000 ಸಂಬಳವನ್ನು ಸರಿಯಾಗಿ ನೀಡುವುದಿಲ್ಲ. ಇತರ ರಾಜ್ಯಗಳ ಮಾದರಿಯಲ್ಲೇ ಸಂಬಳ ನೀಡಿ ವೇತನ ತಾರತಮ್ಯ ನೀತಿಯನ್ನು ಕೈಬಿಡಬೇಕು. ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಯುಜಿಸಿ ನಿಯಮಾನುಸಾರ ಪದವಿ ಕಾಲೇಜುಗಳಿಗೆ ಸೇವಾ ಸಕ್ರಮಾತಿ ಮಾಡಬೇಕು. ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದಲೇ ಅತಿಥಿ ಉಪನ್ಯಾಸಕರಿಗೆ ನೇಮಕಾತಿ ನೀಡಬೇಕು. ಮುಂದಿನ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಿಂದೆ ನೀಡುತ್ತಿದ್ದ ಕೃಪಾಂಕದ ಜೊತೆಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಿ 50% ಹುದ್ದೆಗಳನ್ನು ಅತಿಥಿ ಉಪನ್ಯಾಸಕರಿಗೆ ನೀಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಐಡಿಎಸ್ಜಿ ಕಾಲೇಜಿನ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಮಾತನಾಡಿ ಸಮಸ್ಯೆಯನ್ನು ತೆರೆದಿಟ್ಟರು. ಎಲ್ಲರ ಪರವಾಗಿ ಕೇಳಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷದ ಆರಂಭದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಆಗುತ್ತಿರುವಂತಹ ಅನ್ಯಾಯವನ್ನು ಹಾಗೂ ಇದುವರೆಗೂ 15-20 ವರ್ಷಗಳಿಂದ ಅತಿಥಿ ಉಪನ್ಯಾಸಕರನ್ನಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಅತಿಥಿ ಉಪನ್ಯಾಸಕರು ಹಾಗೂ ಆಂಧ್ರ ಪ್ರದೇಶ, ಕೇರಳ, ತ್ರಿಪುರ, ಗುಜರಾತ್ ಹಾಗೂ ಪಂಜಾಬ್ ಸರ್ಕಾರಗಳು, ತಮಿಳುನಾಡು ಸರ್ಕಾರಗಳು ಹೀಗೆ ಹಲವಾರು ರಾಜ್ಯಗಳಲ್ಲಿ ಅತಿಥಿ ಉಪನ್ಯಾಸಕ ಎಂಬ ಪದವನ್ನು ಬಳಸಿ ಅವರಿಗೆ ಯಥೇಚ್ಛವಾದಂತಹ ಸೇವೆ ಅಂತಂದರೆ ಅವರಿಗೆ ಕೊಡ ಸೇವೆಗಳು ಅಂದರೆ ಅವರಿಗೆ UGC ನಾಮ್ಸ್ ಏನಿದೆ ಅದರ ಪ್ರಕಾರವಾಗಿ ಅವರಿಗೆ 21,000ದಿಂದ 25,000ಗಳವರೆಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ನೀಡುತ್ತಿರುವುದು ಸರಿಯಷ್ಟೇ. ಆದರೆ ನಮ್ಮ ರಾಜ್ಯದಲ್ಲಿ ಈವರೆಗೂ 10,000ವನ್ನು ತಲುಪಲು ಸಹ ಸಾಧ್ಯವಾಗಿಲ್ಲ. ಅದರಲ್ಲೂ ಸ್ಲೆಟ್, ನೆಟ್, PhD ಎನ್ನುವ ಪದವನ್ನು ಬಳಕೆ ಮಾಡಿ ಅದರಲ್ಲಿ ಈಗ ತಾನೇ ಮುಗಿಸಿ ಬಂದಂತಹ ಹಾಗೂ ಎಷ್ಟೋ ಕಾರಣಗಳಿಂದ ಎಲ್ಲರೂ ಸಹ ಅಂತಹ ಪ್ರಮಾಣ ಪತ್ರಗಳನ್ನು ತೆಗೆದುಕೊಳ್ಳದೇ ಇರುವಂಥವರಿಗೆ ಅತಿ ಹೆಚ್ಚು ಅನ್ಯಾಯವಾಗಿದ್ದು ಸಹ ಆ ತಾರತಮ್ಯವನ್ನು ಸರಿಪಡಿಸಬೇಕು. ಹಾಗೂ ಹಿಂದೆ 2007ರಲ್ಲಿ KPSC ಮುಖಾಂತರ ಸುಮಾರು ಉಪನ್ಯಾಸಕರನ್ನು ಕಾಯಂಗೊಳಿಸಿ, ಅಂದರೆ KPSC ಮುಖಾಂತರ ತೆಗೆದುಕೊಂಡವರಿಗೆ ಅವ್ರಿಗೆ MPhil 2009 ಜುಲೈ 10ನೇ ತಾರೀಕಿಗೆ ಕಟ್ ಆಫ್ ಡೇಟ್ ಮಾಡಿ ಅವರಿಗೆಲ್ಲರಿಗೂ ಸಹ ಅವರಿಗೆ ನೇಮಕಾತಿಯಲ್ಲಿ ಆದ್ಯತೆಯನ್ನು ನೀಡಿದ್ದು, ತದನಂತರದ ಅವಧಿಯಲ್ಲಿ ಅದನ್ನು ತೆಗೆದುಹಾಕಿದ್ದು ವಿಪರ್ಯಾಸವಾಗಿದೆ. ಆದ್ದರಿಂದ ಅದನ್ನು ಸಹ ಸರಿಪಡಿಸಿ ಆ ಸಮಯದಲ್ಲಿ ನೇಮಕಾತಿಗಾಗಿ ಅರ್ಜಿಯನ್ನು ಹಾಕಿರುವಂತಹ ಉಪನ್ಯಾಸಕರುಗಳಿಗೆ ಈವರೆಗೂ ಸಹ ಅನ್ಯಾಯವಾಗಿದ್ದು, ಕೆಲವೊಂದು ವಿಷಯಗಳಿಗೆ ಈವರೆಗೂ ಸಹ ಯಾವುದೇ ನೇಮಕಾತಿಯನ್ನು ಸಹ ಮಾಡಿರದೆ, ಉದಾಹರಣೆಗೆ ಪರಿಸರ ವಿಜ್ಞಾನ ಎಂಬುವ ವಿಷಯವನ್ನು ಸಹ ನಾನು ಉದಾಹರಣೆಗೆ ತೆಗೆದುಕೊಂಡ್ರೆ ಯಾವುದೇ ಕಾರಣಕ್ಕೂ 3 ಪೋಸ್ಟ್ ಅನ್ನು ಮಾತ್ರ ಕರೆದಿದ್ದು ಈವರೆಗೂ ಸಹ ಅದನ್ನು ತುಂಬಿಕೊಳ್ಳಲಾಗದೆ ಸರ್ಕಾರ ನಮ್ಮ ರಾಜ್ಯದ ಎಲ್ಲಾ ಕಾಲೇಜುಗಳಲ್ಲಿ ಹಾಗೆಯೇ ಬಿಟ್ಟಿಯಾಗಿ ಅವರ ಸೇವೆ ತೆಗೆದುಕೊಳ್ಳುತ್ತಿದ್ದು ಅವರಿಗೆ ಯಾವುದೇ ರೀತಿಯಾದಂತಹ ಆದ್ಯತೆಯನ್ನು ಸಹ ನೀಡಿರುವುದಿಲ್ಲ. ಈ ಎಲ್ಲವನ್ನು ಸಹ ಸರಿಪಡಿಸಿ ಹಾಗೂ ಅತಿಥಿ ಉಪನ್ಯಾಸಕರಾಗಿ ಸೇವೆ ನಿರ್ವಹಿಸುತ್ತಿರುವಂತವರಿಗೆ ಪ್ರತಿ ತಿಂಗಳು ನೋಡಿ, ಉದಾಹರಣೆಗೆ ಕೊನೆಯ ವರ್ಷದ 2011-12ನೇ ಇಸವಿಯ ಗೌರವಧನವನ್ನು ಈವರೆಗೂ ಸಹ 4 ತಿಂಗಳ ಗೌರವಧನವನ್ನು ಈವರೆಗೂ ಸಹ ನೀಡಲು ಸಾಧ್ಯವಾಗುತ್ತಿಲ್ಲ. ಹಾಗೂ ಈಗಾಗಲೇ ನಾವು ಜೂನ್ ತಿಂಗಳಿಂದಲೂ ಜುಲೈ ತಿಂಗಳಿಂದಲೂ ಸೇವೆ ಸಲ್ಲಿಸುತ್ತಿದ್ದು ಆಗಸ್ಟ್ ತಿಂಗಳಿಂದ ಮಾತ್ರ ನಮಗೆ ಆಗಸ್ಟ್ ಮೊದಲನೆಯ ವಾರದಿಂದ ಮಾತ್ರ ನಮಗೆ ಸೇವೆಗೆ ಪರಿಗಣಿಸಿರುವುದು ಸಹ ವಿಪರ್ಯಾಸವಾಗಿದೆ. ಇವೆಲ್ಲವೂ ಸಹ ಸರಿಪಡಿಸಿ ಹಾಗೂ ಈಗಾಗಲೇ ನೇಮಕ ಮಾಡಿಕೊಂಡಿರುವ ಅತಿಥಿ ಉಪನ್ಯಾಸಕರಿಗೂ ಸರ್ಕಾರಕ್ಕೂ ಮಾಲೀಕ ಹಾಗೂ ನೌಕರರ ಸಂಬಂಧ ಇಲ್ಲ ಎಂದು ಸಹ ಒಂದು ಆದೇಶವನ್ನು ಹೊರಡಿಸಿದ್ದು ಅದನ್ನು ಸಹ ಸರ್ಕಾರ ಹಿಂತೆಗೆದುಕೊಳ್ಳಬೇಕು. ಮುಂದೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಯಾವುದೇ ವಿಳಂಬವನ್ನು ಮಾಡದೆ ಹಾಗೂ ಮುಂದೆ ಅವು ಕಾಯಂ ಉಪನ್ಯಾಸಕರ ನೇಮಕಾತಿಯಲ್ಲಿ ಅತಿಥಿ ಉಪನ್ಯಾಸಕರಿಗೆ 50% ರಿಸರ್ವೇಶನ್ ಅನ್ನು ಸಹ ನೀಡಬೇಕಾಗಿ ನಾವು ಈ ಮುಷ್ಕರದೊಂದಿಗೆ ನಾವು ಕೇಳಿಕೊಳ್ಳುತ್ತೇವೆ ಹಾಗೂ ಸರ್ಕಾರವನ್ನು ಕೇಳಿಕೊಳ್ಳುತ್ತಿದ್ದೇವೆ. ಉನ್ನತ ಶಿಕ್ಷಣ ಸಚಿವ CT ರವಿ ಅವರು ಓದಿದ ಕಾಲೇಜಿನ ಉಪನ್ಯಾಸಕರ ಸಮಸ್ಯೆ ಬಗೆಹರಿಯದೇ ಇರುವುದು ದುರದೃಷ್ಟಕರ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ವಿದ್ಯುತ್ ಗುತ್ತಿಗೆದಾರರ ಸಂಘ ಮೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ಅಕ್ರಮ ಸಕ್ರಮ ಯೋಜನೆಯಡಿ ಸಕ್ರಮಗೊಂಡ ಸ್ಥಾವರಗಳಿಗೆ ಇದುವರೆಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಒದಗಿಸುತ್ತಿಲ್ಲ. ಜಿಲ್ಲೆಯ ಹಲವು ಭಾಗಗಳಲ್ಲಿ ಮಳೆ ಬಾರದ ಕಾರಣ ರೈತರ ಬೆಳೆಗಳು ಹಾಳಾಗುತ್ತಿವೆ. ಆದರೆ ಅಕ್ರಮ ಸಕ್ರಮದಡಿಯಲ್ಲಿ ಅನುದಾನ ಬಿಡುಗಡೆ ಮಾಡಿಲ್ಲ. ಸುಮಾರು 1 ವರ್ಷದಿಂದ ಸಿಸ್ಟಮ್ ಇಂಪ್ರೂವ್ಮೆಂಟ್ ಕೆಲಸಗಳು ಅನುದಾನವಿಲ್ಲದೆ ನಿಂತು ಹೋಗಿವೆ. ಅಧಿಕಾರಿಗಳು ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ
ಇಂದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಸದಸ್ಯರು ಮೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರ ಮನವೊಲಿಸಲು ಹೋದ ಪೊಲೀಸ್ ಅಧಿಕಾರಿಗಳಿಗೂ ಪ್ರತಿಭಟನಾಕಾರರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು. ಸಂಘದ ಅಧ್ಯಕ್ಷ ಭೋಜೇಗೌಡ ಮಾತನಾಡಿ, ಸಂಘದ ವತಿಯಿಂದ ಹಲವು ಬಾರಿ ರೈತರ ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ವಿಭಾಗೀಯ ಕಚೇರಿಯ ಕಾರ್ಯಪಾಲಕ ಇಂಜಿನಿಯರ್ ಗಮನಕ್ಕೆ ತಂದಿದ್ದರೂ ಅಧಿಕಾರಿಗಳು ಸರ್ವಾಧಿಕಾರಿ ಧೋರಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಜಿಲ್ಲಾ ಗುತ್ತಿಗೆದಾರರ ಸಮಸ್ಯೆ ಏನಂದ್ರೆ, ನಾವು ಇಲ್ಲಿ ತನಕ ರೈತರ ಪರವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಕೆಲಸಗಳನ್ನು ಕೂಡ ಯಾವುದೇ ರೀತಿಯಾದ ಬಜೆಟ್ ಕೂಡ ಇವರು ಕೊಡ್ತಾ ಇಲ್ಲ. ಹೇಗೆ ಅಂದ್ರೆ ಇವ್ರದ್ದು ಡಿಪಾರ್ಟ್ಮೆಂಟ್ ವರ್ಕ್ಗಳನ್ನ ಮಾತ್ರ ಮಾಡ್ಕೊಳ್ತಾರೆ. ನಾವು ಹಿಂದೇನು ಒಂದ್ಸತಿ ಹೋಗಿ MD ಅವರ ಹತ್ರ ನಾವು ಹೋಗಿ 1 ಕೋಟಿ ಬಜೆಟ್ ಅನ್ನ ನಾವು ಇಲ್ಲಿಗೆ ತರಿಸ್ಕೊಟ್ಟಿದ್ವಿ. ಆ ಟೈಮಲ್ಲೂ ಕೂಡ ಇವರು ಯಾವುದೇ ರೀತಿಯಾದಂತಹ ಅದು ಪ್ರಗತಿಪರ ಕೆಲಸಗಳನ್ನ ಮಾಡ್ದಲೇನೆ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಅಂದ್ರೆ ರೈತರು ಎಲ್ಲರೂ ಕೂಡ ಜನರಲ್ IP ಈಗ ಬರಗಾಲದಿಂದ ನಾವೆಲ್ಲರೂ ಕೂಡ ಬಳಲ್ತಾ ಇದೀವಿ. ಈ ಸಮಯದಲ್ಲಿ ಎಲ್ಲರೂ ಕೂಡ ನಾವು ಆತ್ಮಹತ್ಯೆ ಪಡ್ಕೋಬೇಕಾಗತ್ತೆ ಅಂತ ಪರಿಸ್ಥಿತಿ ಬಂದಿದೀವಿ. ನಾವೇನಂದ್ರೆ ನಾವು ರೈತರ ಪ್ರತಿನಿಧಿಗಳು, ನಾವು ಕಾಂಟ್ರಾಕ್ಟರ್ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ನಮಗೆ ಮಾನ್ಯತೆ ಕೊಡದ ಗುತ್ತಿಗೆದಾರರಾಗಿದ್ದೀವಿ. ನಾವು ನಮ್ಮ ಸಮಸ್ಯೆಗಳನ್ನ ಇಲ್ಲಿ ತನಕ ಯಾರು ಕೂಡ ಆಲಿಸ್ತಾ ಇಲ್ಲ. ನಮ್ಮ ಸಮಸ್ಯೆ ಇಷ್ಟೇನೆ, ರೈತರ ಪರವಾಗಿ ನಮಗೆ ಬಜೆಟ್ ಕೊಡಿ, ಸರ್ಕಾರ ಕೊಡ್ತಾ ಇದೆ ಅಂತೇಳಿ ಎಲ್ಲಾ ಕಡೆನೂ ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಮಾತ್ರ ಮೆಸ್ಕಾಂ ಅಧಿಕಾರಿಗಳ ಆಫೀಸಲ್ಲಿ ಮಾತ್ರ ನಮ್ಗೆ ಯಾವುದೇ ಪ್ರಗತಿಪರ ಕೆಲಸಗಳಾಗ್ತಾ ಇಲ್ಲ. ನಮ್ಮ ಸಮಸ್ಯೆ ಇದೇನೆ. ಮುಂದೊಂದು ದಿವಸ ಇವತ್ತು ನಾವು ಎಲ್ಲರೂ ಕೂಡ ನಾವು ಒಂದು ಸೇರಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇನ್ನು 15 ಉಗ್ರವಾದ ಪ್ರತಿಭಟನೆ ಇನ್ನು 15 ದಿವಸದಲ್ಲಿ ಚಿಕ್ಕಮಂಗ್ಳೂರು ಬಂದು ಕೂಡ ನಾವು ಮಾಡ್ಲಿಕ್ಕೆ ಸಿದ್ಧ ಆಗ್ತಾ ಇದೀವಿ ಅಂತೇಳಿ ಈ ಸಮಯದಿಂದ ನಾವು ರೈತರು ಎಲ್ಲಾ ರೈತರನ್ನು ಕೂಡ ನಾವು ಸೇರ್ಕೊಂಡು ನಾವು ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ಎಲ್ಲರಿಗೂ ಕೂಡ ಎಚ್ಚರಿಕೆ ಗಂಟೆನ ನಾನು ಕೊಡ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಖ್ಯಾತ ನಟರಾದ ಶೃಂಗೇರಿ ರಾಮಣ್ಣ ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ BG ಭೋಜೇಗೌಡ ದತ್ತಿ ಉಪನ್ಯಾಸ ಮತ್ತು ಮಹಾಲಕ್ಷ್ಮಮ್ಮ ಮತ್ತು ಶ್ರೀ ತಿಮ್ಮಪ್ಪ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬಾಲ್ಯದಲ್ಲಿನ ದಿನಗಳನ್ನು ನೆನಪು ಮಾಡಿಕೊಂಡರು. ನಮಗೆ ರಾಮಕೃಷ್ಣ ಮತ್ತು ಒಬ್ಬರು ಹಿಂದಿ ಪಂಡಿತರು ಶ್ರದ್ಧೆಯಿಂದ ಮಾಡುವ ಕೆಲಸ ಎಲ್ಲ ಶ್ರಾದ್ದ ಅಂದ್ರು. ನಾನು ಕೊನೆಯ ಬೆಂಚಿನ ವಿದ್ಯಾರ್ಥಿ, ಸುಂದರವಾದಾಗಿತ್ತು. ಸರ್, ನೀವು ಪಾಠ ಶ್ರದ್ಧೆಯಿಂದ ಮಾಡ್ತೀರಿ, ಇದು ಶ್ರಾದ್ದ ಅಲ್ವಾ ಸರ್? ಪುಸ್ತಕ ಎಲ್ಲ ಎಸೆದು ಮಳೆಯಲ್ಲಿ ನಿಲ್ಲಿಸಿ ಸಿಕ್ಕಾಪಟ್ಟೆ ಬೈದು ಹೊಡೆದೆಲ್ಲ ಮಾಡಿದ್ರು. ಆ ನಂತರ ನನ್ನ ತಪ್ಪಿನ ಅರಿವಾಗಿ ಶೃಂಗೇರಿಯಲ್ಲಿ ಮುಡುಬಾ ಗುಂಡಕಡ್ಡೆ ರಂಗಮಂದಿರ ಅಂತ ಒಂದು ರಂಗಮಂದಿರ ಇದೆ, ಈಗಲೂ ಇದೆ ಅದು. ಅಲ್ಲಿ ಅವರನ್ನು ಕರೆಸಿ ಅವ್ರ ಕೈಗೆ ಒಂದು ಶಾಲ್ ಕೊಟ್ಟು ಕ್ಷಮೆ ಕೇಳ್ಕೊಂಡೆ. ಅದು ನನ್ನ ವ್ಯಕ್ತಿತ್ವ ಒಂಚೂರು ಎತ್ತರ ಆಗಬೇಕು. ಹೀಗೆ ಸ್ವಾಭಾವಿಕವಾಗಿ ಯಾರ್ಯಾರಿಗೆ ಯಾವ್ಯಾವ್ದು ಪ್ರಾಪ್ತಿ ಇರ್ತದೋ ಅದಾಗ್ತಾ ಹೋಗ್ತದೆ. ಈಗ ಯೂಶುವಲಿ ನಾವು ನಾಟಕಗಳನ್ನು ಮಾಡುವಾಗ ಈ ಪ್ರೇಯರ್ ಎಷ್ಟು ಚೆನ್ನಾಗಿ ನೋಡಿ. ತಮಸೋಮ ಜ್ಯೋತಿರ್ಗಮಯ, ಅಸತೋಮ ಸದ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಮೃತ್ಯುವಿನ ಕಡೆಯಿಂದ ಅಮೃತದ ಕಡೆಗೆ ಹೋಗ್ಬೇಕಾಗ್ತದೆ, ಅಸತ್ಯದಿಂದ ಸತ್ಯದ ಕಡೆಗೆ ಹೋಗ್ಬೇಕಾಗ್ತದೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗ್ಬೇಕಾಗ್ತದೆ. ನಾವು ನಾಟಕಗಳನ್ನು ಮಾಡುವಾಗ ಪ್ರೇಕ್ಷಕ ವರ್ಗ ಕತ್ತಲೆಯಲ್ಲಿ ಇರ್ತದೆ, ನಾವು ಬೆಳಕಿನಲ್ಲಿ ಇರ್ತೀವಿ. ಆ ಬೆಳಕಿನಲ್ಲಿ ನಟ ನಟಿಯರು ಒಂದು ಪ್ರದರ್ಶನ ಕೊಡ್ತಾರೆ. ಆ ಪ್ರತಿಯೊಂದು ಪ್ರದರ್ಶನವೂ ದರ್ಶನವಾದಾಗ ಪ್ರೇಕ್ಷಕರಿಗೆ ಮನರಂಜನೆಯ ಮೂಲಕ ಬುದ್ಧಿ ವಿಕಾಸ ಆಗುತ್ತೆ. ಮತ್ತೆ ಇವತ್ತು ಏನ್ ಮಾತಾಡ್ಲಿ, ಇಲ್ಲಿ ಎಲ್ಲ ಪಂಡಿತರಿದ್ದಾರೆ. ಆದ್ರೂ ಕನ್ನಡದ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ಸುಂದರ ಅಂದ್ರೆ, ರಸವತ್ ಕಾವ್ಯ ಕಲಾವಿದರ್ ನಿರುಪಮ ಲೋಕೋಪಕಾರಾಸ್ಪದ ರಸಿಕರ್ ಮಾನ್ಯರ್ ಉದಾರ ಕಾರ್ಯ ಸಫಲರ್ ವಿಖ್ಯಾತ ಪುಣ್ಯಾಸ್ಪದ ಅಸಮಾಪ್ತನ್ ಎಡೆಯ ವಿಲಸಿತರ್ ಹುಟ್ಟಿರ್ಪ ನಾಡೆಂಬುವ ಹೆಸರಿ ಕನ್ನಡ ನಾಡಿಗಲ್ಲದೆ ಇಳಿಯೋಳು ಮತ್ತೆಲ್ಲಿಗನ್ವರ್ಥವೈ. ನಾನಾ ಕ್ಷೇತ್ರ ಸಮೂಹದಿಂದ ಮೆರೆವ ಕುಜಂಗಳಿಂ ಗಡಿಂಗಳಿಂ ಕೂಡಿರ್ಪ ಭೂಭಾಗದಿಂ ಏನೆಂಬೆಂ ಹೊರದೇಶ ನಿಪ್ಪುದೆಳೆಯೋಳು ಕರ್ನಾಟಕಾಖ್ಯಂ ಒಲಂ. ಹೂಗಳ ಕಂಪು, ಮಾರ್ಗದ ತಂಪು, ಕೋಕಿಲಾರಾಗದ ರಂಪು, ಸಾರುತ್ತಿ ಕರುಣ ಹರಿಹರ ಅವಿರಳ ಮಹಾತ್ಮಯುಕ್ತ ಗೋಕರ್ಣ ಮೇನ್ ಉಡುಪಿ ಶೃಂಗೇರಿ ಮೇವುಗಡೆ. ಇದೇ ಸಂದರ್ಭದಲ್ಲಿ ವಿಶ್ರಾಂತ ಉಪನ್ಯಾಸಕರು ಸಾಹಿತಿಗಳು ಆದ ಬಿ ತಿಪ್ಪೇರುದ್ರಪ್ಪನವರು CPK ಹಾಗೂ ದೊಡ್ಡರಂಗೇಗೌಡರ ಕಾವ್ಯಗಳ ಬಗ್ಗೆ ದತ್ತಿ ಉಪನ್ಯಾಸ ನೀಡಿ ಅವರುಗಳ ಕಾವ್ಯದಲ್ಲಿ ಗ್ರಾಮೀಣ ಸೊಗಡನ್ನು ತಿಳಿಸಿದರು. ಎಲ್ಲ ಕನ್ನಡ ಬಂಧುಗಳೇ ಹಾಗೂ ಉಪನ್ಯಾಸಕ ಮತ್ತು ಹಾಗೂ ಉಪಾಧ್ಯಾಯ ಬಂಧುಗಳೇ, ಭಗಿನಿಯರೇ, ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮ ಸ್ನೇಹಿತರೆ, ನಾನು ನಿಮ್ಮಲ್ಲಿ ಮೊದಲು ಮನವಿ ಮಾಡಿಕೊಳ್ತಾನೆ, ಚಪ್ಪಾಳೆ ತಟ್ಟಬೇಡಿ.
ಯಾಕೆ ಅಂದರೆ ಗಮನ ಬೇರೆಡೆ ಮಾತನ್ನ ಗಮನ ಇಟ್ಟು ಆಲಿಸಿ. ಮತ್ತೆ ಹಾಗೇನೆ ನಿಮ್ಮ ಇಲ್ಲಿ ದತ್ತಿ ಉಪನ್ಯಾಸ, ಈ ವ್ಯಕ್ತಿ ಉಪನ್ಯಾಸದಲ್ಲಿ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದಾದ್ರೆ ಅವ್ರ ಬಗ್ಗೆ ಹೆಚ್ಚು ನಾವು ಕೇಂದ್ರೀಕರಿಸಬೇಕಾಗುತ್ತೆ. ಈ ದೃಷ್ಟಿಯಲ್ಲಿ ನೀವು ಸಾಹಿತ್ಯಾರಾಧನೆ, ಕನ್ನಡದ ಬಗ್ಗೆ ಪ್ರೇಮ ಇವುಗಳನ್ನ ರೂಢಿಸ್ಕೊಳ್ಬೇಕು ಅನ್ನೋದಾದ್ರೆ ಶಾಲಾ ಕಾಲೇಜು ದಿವಸಗಳಲ್ಲಿ ಮಾತ್ರ ಅಂತೇಳಿ ನೀವು ಅದನ್ನ ಹೆಚ್ಚು ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಓದ್ತಕ್ಕಂಥ ಆ ಅವಧಿಯಲ್ಲಿ ನೀವು ಹೆಚ್ಚು ಕನ್ನಡ ಪ್ರೇಮವನ್ನು ಬೆಳೆಸ್ಕೊಂಡ್ರೆ, ಕನ್ನಡ ಸಾಹಿತ್ಯಿಕ ಪ್ರೀತಿಯನ್ನು ಬೆಳೆಸ್ಕೊಂಡ್ರೆ ನಿಜವಾಗಿಯೂ ಕೂಡ ಸಹೃದಯರಾಗ್ತೀರಿ, ಸಾಹಿತ್ಯವನ್ನ ಆರಾಧಿಸ್ತಕ್ಕಂಥ ನಿಜವಾದ ಪ್ರೇಮಿಗಳಾಗ್ತೀರಿ ಅಂತ ಹೇಳಿ ನಾನಾದ್ರೂ ಭಾವಿಸುತ್ತೇನೆ. ಈ ಸಂದರ್ಭದಲ್ಲಿ ಆರಂಭದಲ್ಲಿ ಸಾಹಿತ್ಯ ಏಕೆ ಓದಬೇಕು? ಯಾಕೆಂದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇದೆ. ನಾನು ವಿಜ್ಞಾನಿ ಆಗ್ಬೇಕು, ನಾನು ವೈದ್ಯನಾಗಬೇಕು, ನಾನು ಇಂಜಿನಿಯರ್ ಆಗಬೇಕು. ಇದೆಲ್ಲದೂ ಸತ್ಯನೇ. ಯಾಕೆ ಅಂತ ಹೇಳಿದ್ರೆ ಪೋಷಕರ ಮಾದ್ರೆ ವಿಜ್ಞಾನ ಮೆದುಳಿಗಾದ್ರೆ ಈ ಕಲೆ ಏನಿದೆಯಲ್ಲ, ಈಗ ಶೃಂಗೇರಿ ರಾಮಣ್ಣ ಸಂಸ್ಕೃತಿ, ನೃತ್ಯ, ಸಂಗೀತ ಇವೆಲ್ಲ ಏನಿದಾವಲ್ಲ ಕಲಾ ಪ್ರಕಾರಗಳು, ಇವು ಮನುಷ್ಯನ ಹೃದಯವನ್ನು ಅರಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾನು ಯಾತಕ್ಕೆ ಹೆಚ್ಚು ಮಕ್ಕಳನ್ನ, ನಾನು ವಿಜ್ಞಾನದ ಶಿಕ್ಷಕನಾಗಿದ್ದೆ, BSc ಮಾಡಿ ಆಮೇಲೆ MA ಮಾಡಿ ಆಮೇಲೆ B.Ed ಮಾಡಿ. ಆದ್ರೆ ಸಾಹಿತ್ಯದ ಕಡೆಗೆ ನನ್ನ ಒಲವು ಯಾಕೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಬರೀ ಯಂತ್ರಗಳನ್ನು ಮಾತ್ರ ನಾವು ಇದನ್ನ ಮಾಡ್ತೇವೆ. ಆದ್ರೆ ಸಾಹಿತ್ಯ ಇದೆಯಲ್ಲ, ಇದು ಮನುಷ್ಯ ಮನಸ್ಸುಗಳು ಮಾತನಾಡ್ತಕ್ಕಂಥ ಒಂದು ಸಂವಾದ ಇದೆ. ಯಾವುದು ಸಾಹಿತ್ಯ ಅಂತಕ್ಕಂಥ. ಇವತ್ತು ಪುಸ್ತಕ ಓದ್ತಾ ಇದ್ರೆ ಅದು ನಿರ್ಜೀವ ವಸ್ತು ಅಲ್ಲ, ಜಡ ವಸ್ತು ಅಲ್ಲ, ಅದೊಂದು ಸಜೀವ ವಸ್ತು. ಆ ಪುಸ್ತಕದಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಪ್ರಮುಖವಾದ ತುಂಬಾ ಒಂದು ಮನಸ್ಸನ್ನು ಅರಳಿಸ್ತಕ್ಕಂಥ, ಹೃದಯವನ್ನು ಅರಳಿಸ್ತಕ್ಕಂಥ ಕೆಲಸವನ್ನು ಸಾಹಿತ್ಯ ಮಾಡುತ್ತೆ. ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಮುಂದಕ್ಕೆ ಹೋಗ್ತೇನೆ. ಇದು ನಿಜವಾಗಿಯೂ ನಡೆದಂತ ಘಟನೆ. ಇದು ನೀವು ಯಾರಾದ್ರೂ ದುಃಖ ಸೇತು ಅಂತ ಹೇಳಿ, ಆ ದುಃಖ ಸೇತುವಿನ ಸನ್ನಿವೇಶ ಏನಿದೆ ಅಂತ ಹೇಳಿದ್ರೆ, ಒಬ್ಬ ಪ್ರಿಯತಮೆಯನ್ನು ಪ್ರೀತಿಸಿದ್ದಾನೆ, ಪ್ರಿಯತಮೆಯನ್ನು ಪ್ರೀತಿಸಿದ್ದಾನೆ. ಪ್ರೀತಿಸಿ ಆಗಲೇ ಆ ಒಂದು ವಿರಹ ವೇದನೆಯನ್ನು ತಡೆದುಕೊಳ್ಳಲಾಗಲೇ ಒಂದು ಸಾವಿಗೆ ಶರಣಾಗಿದ್ದಾಳೆ ಅಂತ ಒಂದು ದುಃಖ ಸನ್ನಿವೇಶ. ಆ ಸನ್ನಿವೇಶದಲ್ಲಿ BM ಶ್ರೀಕಂಠಯ್ಯನವರು ಹೇಗೆ ಬರೀತಾರೆ ಅಂತ ಹೇಳಿದ್ರೆ, ಆ ಸಾಲು ಎಂಥವರ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ. ಅವ್ರು ಹೇಳ್ತಾರೆ, ನಿರಿ ಹಿಡಿದು ನಡುಬೇರಿ ತೊದಳು ಮಾತನು ಬೀರಿ ಹೊರಗ ನಗಿಸಲು ಬಲ್ಲ ಕಂದನಿಲ್ಲವೇನೋ. ನೋಡಿ ಆ ಮಾತು ಹೇಗಿದೆ ಅಂದ್ರೆ, ಯಾಕೆ ಸತ್ತು ಹೋಗಿದ್ದಾಳೆ. ಅವ್ರು ಹೇಳ್ತಾರೆ ನಿರಿ ಹಿಡಿದು ಅಂದ್ರೆ ತಾಯಿಯ ಆ ನಿರಿಗೆ ಇರುತ್ತಲ್ಲ, ನಿರಿಗೆಯನ್ನು ಹಿಡ್ಕೊಂಡು ನಿರಿ ಹಿಡಿದು ನಡುಬೇರಿ. ಆ ಮಗು ಏನ್ ಮಾಡುತ್ತೆ, ಅಮ್ಮ ಅಂತ ಹೇಳಿ ಆ ತಾಯಿಯ ಸೊಂಟವನ್ನೇ ಇರುತ್ತೆ, ನಡುವನ್ನೇ ಇರುತ್ತೆ. ಆಕೆ ಪ್ರೀತಿಯಿಂದ ಅಕ್ಕರೆಯಿಂದ ಒಪ್ಪಿಕೊಳ್ಳುತ್ತಾಳೆ, ಸೊಂಟದ ಮೇಲೆ ಕೂರಿಸ್ಕೊಳ್ತಾಳೆ. ಇನ್ನು ಮಾತು ಬರ್ತಾ ಇರೋದಿಲ್ಲ. ಮೊದಲು ಮಾತನ್ನು ಬೀರಿ ಆ ತಾಯಿ ಎಷ್ಟೇ ನೋವನ್ನು ಅನುಭವಿಸ್ತಾ ಇದ್ರು ಕೂಡ ಕೊರಗ ನಗಿಸುತ್ತಂತೆ. ಯಾವುದು ಆ ಮಗು, ಆ ಕೊರಗ ನಗಿಸಲು ಬಲ್ಲ ಕಂದನಿಲ್ಲವೇನು ಅಂತ ಹೇಳಿದಾಗ, ಅಂದ್ರೆ ಯಾಕೆ ಆ ಮಗು ಇದ್ದಿದ್ರೆ ಈಗ ಸಾಯ್ತಾ ಇರ್ಲಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆ ಅದು. ಇಲ್ಲಿ ಇಬ್ರು ಮಹಾನ್ ವ್ಯಕ್ತಿಗಳು, ದಾನಿಗಳು ಅಷ್ಟೇ, ಪ್ರತಿ ದಾನಿಗಳು ಕೂಡ ಭೋಜೇಗೌಡರು ಮತ್ತು ತುಳಸಮ್ಮ ರಾಮೇಗೌಡರು. ಅವರು ಒಂದು ರೀತಿಯಲ್ಲಿ ಪೋಷಕರು. ಇದಕ್ಕೆ ಸಾಹಿತ್ಯಕ್ಕೆ ಬರೀ ಬರಲು ಸಾಲದು, ಆ ಸರಸ್ವತಿಗೆ ಲಕ್ಷ್ಮಿ ಬೇಕಾಗುತ್ತೆ. ಲಕ್ಷ್ಮಿ ಅಂತ ಹೇಳಿದ್ರೆ ಅದಕ್ಕೆ ಆಧಾರ ಸ್ತಂಭವಾಗಿ ನಿಂತುಕೊಳ್ತಕ್ಕಂಥ ಜನ ಬೇಕು. ಹಾಗಾಗಿ ಇಲ್ಲಿ ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ಚಿಕ್ಕಮಗಳೂರಿನ ಜನ ಭೋಜೇಗೌಡರು, ಆಂಜನೇಯ ಬಸ್ಸು ಮತ್ತು ಪೂಜಾ ಥಿಯೇಟರ್ ಇತ್ತಲ್ಲ, ಅದರ ಮಾಲೀಕರು ದಿವಂಗತ ಭೋಜೇಗೌಡರು ಮತ್ತು ತುಳಸಮ್ಮ ರಾಮೇಗೌಡರು ಅಂಧ ಮಕ್ಕಳ ಶಾಲೆ ಏನಿದೆ ಇವತ್ತು, ಅದಕ್ಕೆ ಅಂಧ ಮಕ್ಕಳಿಗೆ ಆಶಾಕಿರಣವಾಗಿ ಬೆಳಕಾಗಿ ನಿಂತ್ಕೊಂಡಂತ ತುಳಸಮ್ಮ ರಾಮೇಗೌಡರು ನೀಡಿದಂತಹ ದತ್ತಿ ಹೆಸರಿನಲ್ಲಿ ಇವತ್ತು ಉಪನ್ಯಾಸ ನೀಡಿದ್ದಾರೆ. ಅವರು ಉಪನ್ಯಾಸ ಇಟ್ಟಿರ್ತಕ್ಕಂಥ ನಾಯ್ಡು ಅವರು, ಶ್ರೀಮತಿ ಅವರು ಬಂದಿದ್ದಾರೆ, ವಾಣಿ ಚಂದ್ರಯ್ಯ ನಾಯ್ಡು ಅವರು. ಚಿಕ್ಕಮಗಳೂರು ಜಿಲ್ಲೆಗೆ ಸಾಹಿತ್ಯ ಪರಿಷತ್ತು ಅಂದ್ರೇನು, ಸಾಹಿತಿಗಳು ಅಂದ್ರೇನು ಅಂತೇಳಿ ಪರಿಚಯಿಸ್ಕೊಟ್ಟಂತ ವ್ಯಕ್ತಿ ಯಾರಾದ್ರೂ ಈ ಜಿಲ್ಲೆಯಲ್ಲಿದ್ರೆ ಆ ಒಂದು ಕೀರ್ತಿ ಮತ್ತು ಶ್ರೇಯಸ್ಸು ದಿವಂಗತ ಚಂದ್ರಯ್ಯ ನಾಯ್ಡು ಅವ್ರಿಗೂ. ಇಲ್ಲಿ ಸಾಹಿತ್ಯ ಪರಿಷತ್ತು ಹೇಳ್ಬಹುದು, ನಾವು ಅವರೇ ನೆನಪಿಸ್ಕೊಳ್ತಾರೆ. CPK ಅವ್ರ ಬಗ್ಗೆ ಮಾತನಾಡ್ತಾ 2 ವರ್ಷ MA ತರಗತಿಯಲ್ಲಿ ನನಗೆ ಮೈಸೂರಿನಲ್ಲಿ ಉಪಾಧ್ಯಾಯರಾಗಿದ್ರು, ಗುರುಗಳಾಗಿದ್ರು CPK ಅವರು. ಅವ್ರು ಕೊಟ್ಟಂತ ಮಾರ್ಗದರ್ಶನದಿಂದ ನಾನು ಸಾಹಿತ್ಯ ಪ್ರೇರಣೆ ಆಯ್ತು ಅಂತಕ್ಕಂಥ ಮಾತನ್ನ ನಾಯ್ಡುರವರೇ ಉಲ್ಲೇಖಿಸ್ತಾರೆ. ಆ ದೃಷ್ಟಿಯಲ್ಲಿ ದೊಡ್ಡರಂಗೇಗೌಡರು ಮತ್ತು ಪ್ರಯುಕ್ತಗೊಳಿಸಿದಂಥವ್ರು ದೊಡ್ಡರಂಗೇಗೌಡರು ಮತ್ತು CPK. ನಿಮಗೆ ಗೊತ್ತಿರಬೇಕು, ದೊಡ್ಡರಂಗೇಗೌಡರು
ನಮ್ಮನೆಗೆ ಅಚಾನಕ್ಕಾಗಿ ಇವರು ವಾಣಿಯವರು ಇರಲಿಲ್ಲ ಅಂತ ಕಾಣಿಸುತ್ತಾರೆ. ಕಾವ್ಯದಲ್ಲಿ ಒಂದು ಸೊಗಸಿದೆ, ಒಂದು ಗೇಯತೆ ಇದೆ, ಒಂದು ಗೀತಾತ್ಮಕತೆ ಅಂತ ಹೇಳ್ತಲ್ಲ, ಲಿರಿಸಿಸಮ್ ಅಂತ ಹೇಳ್ತಾರೆ ಇಂಗ್ಲಿಷ್. ಹಾಗೆ ಒಂದು ಗೀತಾತ್ಮಕತೆ ಇದೆ ಆ ಕಾವ್ಯದಲ್ಲಿ. ಅವರು ಬೆಳ್ತಕ್ಕಂಥ ದೊಡ್ಡರಂಗೇಗೌಡರು ಬೆಳ್ತಕ್ಕಂಥ ಕಾವ್ಯದಲ್ಲಿ ಒಂದು ಗೇಯತೆ ಇರುತ್ತೆ, ಒಂದು ಲಯ ಇದೆ, ಹಾಗೆಯೇ ಒಂದು ಗೀತಾತ್ಮಕತೆ ಇರುತ್ತೆ. ನೀವು ಹಾಗೆ ಯಾರಾದ್ರೂ ನೀವು ಸಿನಿಮಾ ನೋಡೋ ಮಕ್ಕಳೆಲ್ಲ ಸಿನಿಮಾ ನೋಡೋ ಹುಚ್ಚು ನನಗೆ. ಅದರೊಳಗೆ ಯಾವುದೋ ತೇರಾನೇರಿ ಅಂಬರದೊಳಗೆ ನೇಸರ ಬರುತ್ತಾನೆ, ಹಾಗೆ ಗಿಡ ಮರ ತೂಗ್ಯಾವೆ, ಅಕ್ಕಿ ಹಾಡ್ಯಾವೆ ಅಂತೇಳಿ ನೋಡಿ ಆ ಪದಗಳು ಹೇಗೆ ಬರುತ್ತೆ ಅಂತ ದೊಡ್ಡರಂಗೇಗೌಡರಿಗೆ ಅದು ಒಂದು ರೀತಿಯಲ್ಲಿ ಓತೋಪ್ರೋತವಾಗಿ ಅದು ಆಂತರಿಕವಾಗಿ ಬರ್ತಕ್ಕಂತಹ ಶಬ್ದಗಳದು. ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು ರಚಿಸಬಹುದೇ ಹೊರತು ಅಂತ ಕವನಗಳನ್ನು ಬೇರೆಯವರು ರಚಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಆ ಹಕ್ಕಿ ಹಾಡ್ತಕ್ಕಂಥದ್ದು ಅವರಿಗೆ ಒಂದು ಇಷ್ಟ. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಶಿವಸ್ವಾಮಿ, ತಾಲೂಕು ಅಧ್ಯಕ್ಷ ಎಚ್.ಸಿ. ನಟರಾಜ್, ಕಸ್ತೂರಿ ರಂಗನಾಥ್, ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಆನಂದ ಮೂರ್ತಿ ಉಪಸ್ಥಿತರಿದ್ದರು. ನಗರಕ್ಕೆ ಆಗಮಿಸಿದ್ದ ಬಿಎಸ್ಆರ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ವೆಂಕಟೇಶ್ಗೆ ಜಿಲ್ಲೆಯ ಕಾರ್ಯಕರ್ತರು ಅಭಿನಂದಿಸಿದರು. ಇಂದು ನಗರಕ್ಕೆ ಆಗಮಿಸಿದ್ದ ಬಿಎಸ್ಆರ್ ಕಾಂಗ್ರೆಸ್ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ವೆಂಕಟೇಶ್ಗೆ ಶ್ರೀರಾಮುಲು ಅಭಿಮಾನಿ ಬಳಗ ಹಾಗೂ ಪಕ್ಷದ ಮುಖಂಡರುಗಳು ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಎಸ್ಆರ್ ಪಕ್ಷದ ಯುವ ಘಟಕದ ಅಧ್ಯಕ್ಷ ವೆಂಕಟೇಶ್, ಪಕ್ಷದ ಸಂಘಟನೆಯ ಬಗ್ಗೆ ಕಾರ್ಯಕರ್ತರೊಂದಿಗೆ ಚರ್ಚಿಸಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲಾ ನಾಯಕರನ್ನು ಆಯ್ಕೆ ಮಾಡುವುದಾಗಿ ತಿಳಿಸಿದರು. ಬೆಂಬಲಪೂರ್ವಕವಾಗಿ ಅಭೂತಪೂರ್ವವಾಗಿ ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಇವತ್ತು ಯುವಕರುಗಳು ಪ್ರವಾಹೋಪಾದಿಯಲ್ಲಿ ಬರ್ತಾ ಇರೋದು ತಾವೆಲ್ಲ ಅಬ್ಸರ್ವ್ ಮಾಡಿದ್ರಿ. ಅಂಥ ಯುವಶಕ್ತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಕಟ್ಟಬೇಕು ಅನ್ನೋ ಹಿನ್ನೆಲೆಯಲ್ಲಿ ಯುವ ಘಟಕವನ್ನು ಇವತ್ತು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಬ್ಬ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನಾನು ರಾಜ್ಯ ಪ್ರವಾಸ ಕೈಗೊಂಡಿದ್ದು ಎಲ್ಲ ಮುಖಂಡರುಗಳ, ಸಂಚಾಲಕರ, ಹಿರಿಯರ, ಹಿತೈಷಿಗಳ ಒಂದು ಪೂರ್ವಭಾವಿ ಸಭೆಗಳನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಆಯೋಜನೆ ಮಾಡ್ತಾ ಹೋಗ್ತಾ ಇದ್ದೀವಿ. ಇದರ ಉದ್ದೇಶ ಏನಂದರೆ ಮುಂಬರುವ ಅಕ್ಟೋಬರ್ 2ರಿಂದ ಸ್ವಾಭಿಮಾನಿ ಯುವ ಸಂದೇಶ ಯಾತ್ರೆ ಎನ್ನುವ ಒಂದು ದೊಡ್ಡ ಕ್ರಿಯಾತ್ಮಕವಾದಂಥ ಒಂದು ಕಾರ್ಯಕ್ರಮವನ್ನು ಯಾತ್ರೆಯನ್ನು ನಾವು ಪ್ರಾರಂಭಿಸ್ತಾ ಇದ್ದು, ಅದರ ಮೂಲಕ ಇಡೀ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರ ಹಾಗೂ 5436 ಪಂಚಾಯಿತಿ ಮಟ್ಟಗಳಲ್ಲಿ ಮತ್ತು ವಾರ್ಡ್ ಮಟ್ಟಗಳಲ್ಲಿ ಈ ಪಕ್ಷವನ್ನು ಸಂಘಟಿಸಿ ಕರ್ನಾಟಕದಲ್ಲಿರ್ತಕ್ಕಂಥ 46,665 ಬೂತ್ ಏನಿದೆ ಆ ಬೂತ್ಗಳಲ್ಲಿ ನಮ್ಮ ಯುವ ಘಟಕವನ್ನು ಸ್ಥಾಪಿಸ್ತಕ್ಕಂಥದ್ದು ನಮ್ಮ ಗುರಿ. ಇದನ್ನು ನಾವು ಚಾಲನೆಯನ್ನು ಅಕ್ಟೋಬರ್ 2ನೇ ತಾರೀಕಿಗೆ ಪ್ರಾರಂಭಿಸ್ತಾ ಇದ್ದು, ಆ ಇಡೀ ಯಾತ್ರೆಯಲ್ಲಿ ಬಿಜೆಪಿ ಸರ್ಕಾರದ ವೈಫಲ್ಯ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಮತ್ತು ಮುಂದೆ ಬಿಎಸ್ಆರ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಜನಪರವಾಗಿ ಏನು ಯೋಜನೆಗಳನ್ನು ಮಾಡುತ್ತೆ ಅಂತಕ್ಕಂಥ ವಿಚಾರಧಾರೆಗಳನ್ನು ಕೂಡ ಮನಕ್ಕೆ ಮುಟ್ಟತಕ್ಕಂಥ ಪ್ರಯತ್ನವಾಗಿ ಈ ಯಾತ್ರೆ ಹೊರಡ್ತಾ ಇದೆ. ಹಾಗೂ ಸದ್ಯದಲ್ಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಯುವಶಕ್ತಿ ಹೆಚ್ಚಿನ ರೀತಿಯಲ್ಲಿ ಬರ್ತಕ್ಕಂಥ ಒಲವನ್ನು ಸಂಕಲ್ಪ ಯಾತ್ರೆ ಸಮಯದಲ್ಲಿ ತೋರಿಸಿದ್ರಿಂದ ಇಲ್ಲೂ ಕೂಡ ನಾನು ಇವತ್ತಿನ ಯುವಕರ ಜೊತೆಗೆ ಮುಖಂಡರ ಜೊತೆಗೆ ಪೂರ್ವಭಾವಿ ಸಮಾಲೋಚನೆ ಮಾಡಿದ್ದು ಮುಂಬರುವ ವಾರದ ಒಳಗಡೆಗಾಗಿ ಇಲ್ಲಿ ಜಿಲ್ಲಾಧ್ಯಕ್ಷರುಗಳನ್ನು ಮತ್ತು ತಾಲೂಕು ಅಧ್ಯಕ್ಷರುಗಳನ್ನು ನೇಮಕಾವತಿ ಮಾಡ್ತಾ ಇದ್ದೇನೆ. ಅವರೆಲ್ಲರ ಸಹಕಾರವನ್ನು ಪಡೆದುಕೊಂಡು ಚಿಕ್ಕಮಗಳೂರಿನಲ್ಲಿ ಬಲಾಢ್ಯವಾದಂತಹ ಒಂದು ಜಾತ್ಯತೀತ ಯುವಶಕ್ತಿಯನ್ನು ಯುವ ಘಟಕವನ್ನು ಸ್ಥಾಪಿಸತಕ್ಕ ಉದ್ದೇಶ. ಇಲ್ಲಿಗೆ ಅಮೋಘ ವಾರ್ತೆಗಳು ಮುಕ್ತಾಯವಾಯಿತು. ಧನ್ಯವಾದಗಳು.